ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ. ಇವತ್ತು ನಾವು ರಾಮನ ಅತ್ಯುತ್ತಮ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗಲೂ ನಾವು ಒಳ್ಳೆಯ ಗುಣದ ಬಗ್ಗೆ ತಿಳ್ಕೋಬೇಕು. ಹಾಗೆ ನಾವು ತಿಳ್ಕೊಳ್ಬೇಕು ರಾಮನ ಅತ್ಯುತ್ತಮ ಗುಣ ಯಾವ್ಯಾವುದು. ಅಷ್ಟೇ ಅಲ್ಲ, ರಾಮನು ಸಮುದ್ರದ ಸೇತುವೆಯನ್ನು ಗೊತ್ತಾಯ್ತಾ, ಯಾವುದು ಅತ್ಯುತ್ತಮ ಗುಣ ಅನ್ನೋದನ್ನು ನಾವು ತಿಳ್ಕೊಂಡಾಗ ಗೊತ್ತಾಗತ್ತೆ. ಸಮುದ್ರದ ಸೇತುವೆಯನ್ನು ನಿರ್ಮಿಸಲು ತೀವ್ರ ತಪಸ್ಸನ್ನು ಮಾಡಿದನು. ಭಗವಾನ್ನಿಂದ ತಾಳ್ಮೆಯ ಪರಾಕೃಷ್ಟಿಯಿಂದ ಪ್ರತಿ ಮನುಷ್ಯನಿಗೂ ನಮಗೆ ಬೇಕೇ ಬೇಕು. ವ್ಯಕ್ತಿಯಲ್ಲಿರಬೇಕಾದ ಮತ್ತೊಂದು ಅದ್ಭುತ ಗುಣವೆಂದರೆ ನಾಯಕತ್ವದ ಗುಣ. ಈ ಗುಣವನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನಲ್ಲಿ ಅಳವಡಿಸಿಕೊಳ್ಳಬೇಕು. ಎಲ್ಲರೊಂದಿಗೆ ಜೊತೆಯಾಗಿ ನಡೆದುಕೊಳ್ಳುವ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ರಾಜನಾಗಿದ್ದರೂ ಭಗವಾನ್ ರಾಮನು ದಕ್ಷ ವ್ಯವಸ್ಥಾಪಕನಾಗಿ ಎಲ್ಲರನ್ನೂ ಕರೆದುಕೊಂಡು ಹೋದನು. ಅವರ ನಾಯಕತ್ವದ ಸಾಮರ್ಥ್ಯ ಈ ಗುಣದಿಂದ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಲಾಯಿತು. ಪುರುಷರಲ್ಲಿ ದಯೆಯ ಭಾವನೆ ಇರಬೇಕು. ಇದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ. ಶ್ರೀರಾಮನು ಅನೇಕ ಗುಣಗಳ ದಯೆಯು ಒಂದು. ಭಗವಾನ್ ರಾಮನು ಏನು ಮಾಡ್ದ? ಅವನಿಗೆ ದಯೆ ಇತ್ತು, ಗೊತ್ತಾಯ್ತಾ? ದಯೆ ಇತ್ತು ರಾಮನಿಗೆ. ಭಗವಾನ್ ರಾಮನಿಗೆ ದಯೆ ಇದ್ದಿದ್ದರಿಂದ ಅವನಿಗೆ ಇದಾಯಿತು, ಗೊತ್ತಾಯ್ತಾ? ನಾವು ಯಾವಾಗಲೂ ಭಗವಾನ್ ರಾಮನಿಗೆ ಏನೇನು ದಯೆ ಇದೆಯೋ ಆ ಥರ ನಾವು ತಿಳ್ಕೋಬೇಕು, ಕಲ್ತ್ಕೊಂಡಾಗ ನಮಗೆ ಗೊತ್ತಾಗತ್ತೆ. ಅತ್ಯುತ್ತಮ ಏನಾಯಿತು? ಅವನು ಒಂದು ಭಗವಾನ್ ರಾಮನಾಗಿದ್ದರು. ಆದರೂ ಅವನು ಸುಗ್ರೀವ, ಹನುಮಂತ, ನಿಷೇಧ ರಾಜ, ಗೊತ್ತಾಯ್ತಾ, ಕೇವಟಿ, ಜಾಬುವಂತ ಮತ್ತು ವಿಭೀಷಣ ದಯೆಯನ್ನು ತೋರಿಸಿದ್ದರು. ಆದರ್ಶ ಸಹೋದರ, ಅತ್ಯುತ್ತಮ ಸಹೋದರನ ಉದಾಹರಣೆಗಾಗಿ ರಾಮ ಲಕ್ಷ್ಮಣ ಹೆಸರನ್ನು ಯಾವಾಗಲೂ ಮೊದಲು ತೆಗೆದುಕೊಳ್ಳಲಾಗುತ್ತದೆ. ಆದರ್ಶ ಸಹೋದರನಾಗಲು ನೀವು ಭಗವಾನ್ ರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಇಂದು ಹೆಚ್ಚಿನ ಸಹೋದರರು ಸಂಬಂಧದಲ್ಲಿ ಬಿರುಕು ಇರುವುದನ್ನು ನಾವು ಗಮನಿಸ್ತೀವಿ. ಆದರೆ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಭಗವಾನ್ ರಾಮನ ಸಹೋದರರು. ಆದರೆ ಇವರು ಹೊರತಾಗಿಯೂ ಭಗವಾನ್ ರಾಮನು ಎಲ್ಲ ಸಹೋದರರೊಂದಿಗೆ ನಿಕಟ ಸಂಬಂಧವನ್ನು ಉಳಿಸಿಕೊಂಡಿದ್ದನು. ಸಹೋದರರ ಮೇಲಿನ ಪ್ರೀತಿ, ತ್ಯಾಗ ಮತ್ತು ಸಮರ್ಪಣೆಯಿಂದಾಗಿ ಅವರನ್ನು ಆದರ್ಶ ಸಹೋದರರು ಎಂದು ಕರೆಯಲಾಗತ್ತೆ ಅಲ್ವಾ? ಗೊತ್ತಾಯ್ತಾ? ನಾವು ಯಾವಾಗಲೂ ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು, ಒಂದು ಸಹೋದರತ್ವಕ್ಕೆ ಒಂದು ಬೆಲೆ ಕೊಡಬೇಕು. ಅಂದರೆ ರಾಮನ ಏನು ಇದು ಮಾಡಿದ್ರು ಅದನ್ನು ನಾವು ಸ್ನೇಹಕ್ಕಾಗಿ ಮೋಸ, ದ್ವೇಷ ಮುಂತಾದವುಗಳು ಇರಬಾರದು, ಗೊತ್ತಾಯ್ತಾ? ಬದಲಿಗೆ ರಾಮನು ಮಾಡಿದಂತೆ ಈ ಸಂಬಂಧವನ್ನು ಹೃದಯದಿಂದ ನಿರ್ವಹಿಸಬೇಕು. ಅವನೇ ಸ್ವತಃ ತನ್ನ ಗೆಳೆಯರಾದ ಕೇವಟ, ಸುಗ್ರೀವ, ನಿಷೇಧರಾಜ ಮತ್ತು ವಿಭೀಷಣನಿಗೆ ಅನೇಕ ಭಾರಿ ಸಮಸ್ಯೆಗಳನ್ನು ಎದುರಿಸಿದವರು, ಗೊತ್ತಾಯ್ತಾ? ಅದರಿಂದ ನಾವು ಶ್ರೀರಾಮನ ಆದರ್ಶ ಗುಣಗಳ ತಿಳ್ಕೊಂಡು ಅದರಂತೆ ನಾವು ನಡ್ಕೋಬೇಕು ಅಂತ ಇನ್ನೋರು ನಮಗೆ ತಿಳಿಸಿದ್ದಾರೆ. ನಾವು ಆದರ್ಶವಾಗಿರೋಣ. ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಮಾಡೋದು ಬೇಡ, ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋಣ, ಗೊತ್ತಾಯ್ತಾ? ಕೆಟ್ಟದ್ದನ್ನು ಮಾಡಿ ನಾವು ಅನುಭವಿಸೋದು ಬೇಡ. ಏನೇ ಆದ್ರೂ ನಮಗೆ ಇರೋಷ್ಟು ದಿನ ಒಳ್ಳೇದು ಮಾಡೋಣ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 30/11/2025 ಭಾನುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ದಶಮಿ, ಹಗಲು 3:50, ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 8:43, ಮಳೆ ಅನುರಾಧ 4ನೇ ಪಾದ, ರಾಹುಕಾಲ 4:30ರಿಂದ 5:56, ಗುಳಿಕ ಕಾಲ 3:04ರಿಂದ 4:30, ಯಮಗಂಟ ಕಾಲ 12:12ರಿಂದ 1:38. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿರಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.